ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಸಾಗರ ಕಾಂಗ್ರೆಸ್ ನಗರ ಘಟಕದ ಎಲ್ ಚಂದ್ರಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪದೇ ಪದೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕೆಟ್ಟದಾಗಿ ಹೇಳಿಕೆ ನೀಡುತ್ತಿರುವ ಈಶ್ವರಪ್ಪನಿಗೆ ತಲೆ ಸರಿಯಿಲ್ಲ, ಜಾಗ್ರತೆಯಿಂದ ಮಾತನಾಡಬೇಕು. ಈಶ್ವರಪ್ಪನವರು ಇದನ್ನೇ ಮುಂದುವರಿಸಿದರೆ ಜಿಲ್ಲೆಯಲ್ಲಿ ಅವರಿಗೆ ಕಪ್ಪು ಬಾವುಟ ತೋರಿಸಬೇಕಾಗುತ್ತದೆ ಎಂದು ನಗರಸಭಾ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ನಗರ ಘಟಕದ ಎಲ್ ಚಂದ್ರಪ್ಪ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾರಾಯಣಪ್ಪ, ಸಾಗರ ನಗರಸಭೆಯ ಸದಸ್ಯರಾದ ಲಲಿತಮ್ಮ, ಜಾಕೀರ್ ಮುಂತಾದವರಿದ್ದರು. ಕೆಎಸ್ ಈಶ್ವರಪ್ಪನವರು ಒಂದು ಹೇಳಿಕೆಯನ್ನ ಕೊಟ್ಟಾರ. ಏನ್ ಹೇಳಿಕೆ ಅಂತ ಅಂದ್ರೆ, ಮುಸ್ಲಿಮ್ಸನ್ನ ತುಷ್ಟೀಕರಣ ಮಾಡಿದ್ರೆ ಕಾಂಗ್ರೆಸ್ ಅವ್ರನ್ನ ಮುಂದೊಂದು ದಿವಸ ಮನೆ ನುಗ್ಗಿ ಹೊಡೆದು ಕೊಚ್ಚಿ ಕೊಂದಾಕ್ತಾರೆ ಅಂತೇಳಿ ಆತನ ಬಗ್ಗೆ ಮಾತಾಡಕ್ ನಮ್ಗೆ ಹೇಸಿಗೆ ಆಗಿದೆ. ಯಾಕಂತ ಹೇಳಿದ್ರೆ ಇದು ಡೆಮಾಕ್ರಸಿ ಇಂಡಿಯಾ, ಇದು ಪ್ರಜಾಪ್ರಭುತ್ವ ದೇಶ ಮತ್ತು ಎಲ್ಲಾ ಜಾತಿ ಧರ್ಮನ ಒಗ್ಗೂಡ್ಸ್ಕೊಂಡು ಹೋಗ್ತಕ್ಕಂತ ಈ ದೇಶದಲ್ಲಿ ನಾವೆಲ್ಲರೂ ಬದುಕ್ತಿದೀವಿ ಎಲ್ಲ ಸಹೋದರರ ರೀತಿ. ಆದ್ರೆ ಈಶ್ವರಪ್ಪನ ಹೇಳಿಕೆಗಳು ನೋಡಿದ್ರೆ ಈಶ್ವರಪ್ಪನಿಗೆ ಅಧಿಕಾರ ಕಳ್ಕೊಂಡು ಹುಚ್ಚ ಆಗ್ಯಾನ. ಹುಚ್ಚ, ಅವನಿಗೆ ಅಧಿಕಾರ ಇಲ್ಲ ಅಂದ್ರೆ ಅವನಿಗೆ ನಾಲ್ಗೆಗೂ ಮೆದುಳಿಗೂ ಸಂಬಂಧ ಇಲ್ಲದ ರೀತಿ ಮಾತಾಡ್ತಾನೆ. ಇವತ್ತು ಒಂದೇ ದಿವಸ ಅಲ್ಲ, ಈ ರಾಜ್ಯ ಈ ದೇಶ ಅವ್ರ ಅಪ್ಪನ ಮನೆ ಸ್ವತ್ತು ತಿಳ್ಕೊಂಡಾನ ಅವನು. ಈ ರಾಜ್ಯ ಮತ್ತು ಈ ದೇಶ ಅವ್ರಿಗೆ ಅಧಿಕಾರಕ್ಕಾಗಿ ಇರ್ತಕ್ಕಂಥ ಒಂದು ಸ್ವತ್ತು ಅಂತ ತಿಳ್ಕೊಂಡಾರ ಅವರು. ಅಧಿಕಾರ ಅವನಿಗೆ ಬಿಜೆಪಿಗೂ ಹೊರಗೆ ತಳ್ಳ್ಯಾರ ಅವನಿಗೆ. ಆದ್ರೆ ಅವರು ಒಬ್ಬ ಹಿರಿಯ, ನಾವು ಅವನಿಗೆ ಏಕವಚನದಲ್ಲಿ ಹೇಳ್ಬಾರ್ದು, ಹಿರಿಯ ಅಂತೇಳಿ ಒಂದು ಗೌರವ ಕೊಡ್ಬೇಕು. ಆದ್ರೆ ಸಮಯ ಸಂದರ್ಭ ಸರಿ ಇಲ್ಲ. ಆತ ಮಾತಾಡಿರ್ತಕ್ಕಂಥ ಮಾತು ಬಹುಸಂಖ್ಯಾತನ್ನು ಓಲೈಸ್ತಕ್ಕಂಥದ್ದು, ಅಲ್ಪಸಂಖ್ಯಾತರು ಈ ಭೂಮಿ ಮೇಲೆ ಇರಬಾರ್ದು ಅನ್ನೋ ಮನೋಭಾವನೆ ಇದೆ. ನಾವು ಇಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಲ್ಲರೂ ಸೌಹಾರ್ದಯುತವಾಗಿ ನಾವು ಬರ್ತಕ್ಕಂಥ ಈ ದೇಶದಲ್ಲಿ ಇದೀವಿ. ಆದ್ರೆ ಆ ಮನುಷ್ಯ ಅವನು ಇದ್ದ ಪಕ್ಷದಲ್ಲೂ ಕೂಡ ಪ್ರಾಮಾಣಿಕತೆಯಿಂದ ಇಲ್ಲ. ಅವನು ಆ ಕಡೆ ಬಿಜಾಪುರಕ್ಕೆ ಹೋಗ್ತಾನೆ, ಯತ್ನಾಳ್ ಬಗ್ಗೆ ಮಾತಾಡ್ತಾನೆ, ಈ ಕಡೆ ಬರ್ತಾನೆ ವಿಜೇಂದ್ರನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ, ಇಲ್ಲಿ ಶಿವಮೊಗ್ಗ ಬರ್ತಾನೆ ನಮ್ಮ ಕಾಂಗ್ರೆಸ್ನವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ. ಹುಚ್ಚ ಆಗ್ಬಿಟ್ಟಾನ ಅವನು. ಇನ್ಮೇಲಾದ್ರೂ ಮಾತಾಡುವಾಗ ಒಂದು ಹಿರಿಯತನದಕ್ಕೆ ಆದ್ರೂ ಗೌರವ ಕೊಟ್ಟು ಒಂದು ವ್ಯವಸ್ಥಿತವಾಗಿ ಮಾತಾಡ್ಬೇಕು. ರಾಜಕೀಯ ಮಾಡ್ಲಿ. ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು ಈ ದೇಶಕ್ಕೆ? ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು ಈ ದೇಶಕ್ಕೆ? ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿವರೆಗೂ ಈ ದೇಶಕ್ಕೆ ಏನೇನು ನಾವು ಕೊಡುಗೆ ಕೊಟ್ಟಿದ್ದೀವಿ. ಮನಮೋಹನ್ ಸಿಂಗ್ ವರೆಗೂ ಏನೇನು ನಾವು ಕೊಡುಗೆ ಕೊಟ್ಟಿದ್ದೀವಿ. ಬಹಿರಂಗಿಕವಾಗಿ ಅವನಿಗೆ ತಾಕತ್ತಿದ್ರೆ ನಮ್ಮ ಕೂಡ ಬರ್ಬೇಕು, ಬೇರೆ ಕೂಡ ಬೇಡ. ಬಹಿರಂಗಿಕವಾಗಿ ಸವಾಲ್ ಕೊಡ್ತೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ ಬೇಡ, ರಾಹುಲ್ ಗಾಂಧಿ ಬೇಡ, ಖರ್ಗೆ ಅವ್ರು ಬೇಡ, ಸೋನಿಯಾ ಗಾಂಧಿ ಬೇಡ, ಡಿ ಕೆ ಶಿವಕುಮಾರ್ ಬೇಡ, ಸಿದ್ದರಾಮಯ್ಯನವರು ಬೇಡ, ನಾವೇ ಬರ್ತೀವಿ. ನಮ್ಮ ಈ ದೇಶಕ್ಕೆ ನಮ್ಮ ಕೊಡುಗೆ ಏನು? ಮತ್ತೊಂದ್ಸಲ ಹೇಳಿಕೆ ಕೊಡಬೇಕಾದವಾಗ ಜಾಗೃತಿಯಿಂದ ಮಾತಾಡೋದನ್ನು ಕಲಿಬೇಕು. ಇನ್ಮೇಲೆ ಈ ಜಿಲ್ಲೆಯಲ್ಲಿ ಎಲ್ಲೋ ಬಂದ್ರೆ ಈಶ್ವರಪ್ಪ ಅವನಿಗೆ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಎಚ್ಚರಿಕೆಯಿಂದ ಮಾತಾಡ್ಬೇಕು.